ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಹೊಸೊಬ್ರು ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹುನ್ನಿರಲು ಇಚ್ಛೆ ಅರಿವ ಏನಕ್ಕಪ್ಪ ನಾನು ಹಿಂಗೆ ವಸ್ತುನ ಉಚ್ಕೋತಿದ್ದೀನಿ ಅಂದರೆ ನಾನು ಅರ್ಶಿನ ಕುಂಕುಮ ಇಕ್ತೀನಲ್ಲ ನೋಡಿ, ಅದನ್ನು ಇಕ್ಕಿರ್ತೀನಲ್ಲ. ಇಕ್ಕಿದ ದಿನ ಬಂದು ನನ್ನ ಮಗ ಏನು ಮಾಡ್ತಾನೆ, ಕ್ಲಾಸಿಂದ ಬಂದು ನೀಟಾಗಿ ಹಿಂಗೆಲ್ಲ ಬೆಳೆದ್ಬಿಡ್ತಾನೆ. ಅದು ಒಂಥರ ಸೈವ ಕಾಣುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ಟೀಲಿನ ಜುಂಗಿದೆಯಲ್ಲ ಅಲ್ಲಿಂದ ಮುಚ್ಕೊಂಡು ತೊಳ್ಕೊಂಡು ಹೊಸ್ಲನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಬನ್ನಿ ಹೊಸ್ಲನ್ನ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಬಿಡೋಣ. ಟೈಮ್ ಬಂದು ಇವಾಗ ಆಲ್ರೆಡಿ 7 ಗಂಟೆ ಆಗೈತೆ. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನಾನು ಕೂಡ ಫ್ರೆಶ್ ಅಪ್ ಆಗಿ ನಾನು ಮೊದಲು ಬರೋದೇ ಮನೆ ಹೊರಗಡೆ ಕೆಲಸಕ್ಕೆ. ಮೊದಲನ್ನೆಲ್ಲ ತೊಳೆದು ನೀರು ಹಾಕಿ ಕಸ ಗುಡಿಸಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡಿಸ್ಕೊಳ್ತೀನಿ. ಸೊ ರಂಗೋಲಿ ನನಗೆ ನಿಜ ಅಷ್ಟು ಬಿಡೋಕ್ಕೆ ಬರೋಲ್ಲ, ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ಏನೋ ತಕ್ಕಮಟ್ಟಿಗೆ ಬಿಡ್ಕೊಳ್ತೀನಿ. ಯಾರೂ ಆಡ್ಕೋಬೇಡಿ ನೋಡ್ಬಿಟ್ಟು ಹಿಂಗೆ ಬಿಡ್ತಿದಲ್ಲ ಅಂತ ಒಂದು ಲೆವೆಲ್ಗೆ ಬಿಡ್ತೀನಿ. ಫ್ರೆಂಡ್ಸ್, ಅದಾದಮೇಲೆ ನಾ ರೈಸ್ಗೆ ಇಟ್ಟಿದ್ದೆ ಅಡುಗೆ ಮನೆ. ಯಾಕಂದರೆ ಇನ್ನು ಪಾಪನ ಕ್ಲಾಸ್ ಕಳಿಸ್ಬೇಕಲ್ಲ, ಟೈಮ್ ಬೇರೆ 7 ಗಂಟೆ ಆಗಿಬಿಟ್ಟಿತ್ತು. 7 ಗಂಟೆ ಇನ್ನು ನಾನು ರಂಗೋಲಿ ಬಿಟ್ಟೆಲ್ಲ ಬರೋಷ್ಟರಲ್ಲಿ 7:20 ಅಂತ ರೈಸ್ ಇಟ್ಟಿದ್ದೀನಿ. ಚಿತ್ರಾನ್ನ ಮಾಡ್ಕೋಬೇಕು ಇವಾಗ. ಒಂದ್ಸಲಿ ಮಾಡೋಕ್ಕಿಂತ ಮೊದಲು ಒರೆಸ್ಕೊಬಿಡ್ತೀನಿ. ನೈಟ್ ಹೊತ್ತು ಏನೇನೋ ಓಡಾಡಿರ್ತಾವಲ್ಲ, ಯಾಕೆ ಬೇಕು ಜಿರಳೆ ಪಲ್ಯ ಬಿಡ್ತೀನಿ. ಆಗಂದ ಸರಿ ಮಾಡೋಣ ಇರು. ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ಆಟ ಮಾಡ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಬೇಗ ಮಾಡಿಬಿಡ್ತೀನಿ, ಟೈಮ್ ಬೇರೆ ಆಗೈತೆ. ಸಿಗ್ತೀನಿ ಫ್ರೆಂಡ್ಸ್, ನಾನು ಚಿತ್ರಾನ್ನ ಮಾಡ್ಬೇಕು. ನಿಮಗೆ ಕೂಡ ರೆಡಿ ಆಯಿತು. ಇವಾಗ ನನ್ನ ಮಗುಂಗೆ ಅಷ್ಟೇ ಕಲಿಸ್ಕೊತಾ ಇದ್ದೀನಿ ನಾನು. ಆಮೇಲೆ ನಮ್ಮ ಮನೆಯವ್ರಿಗೆ ಎದ್ಮೇಲೆ ಕಲಿಸ್ಕೊತೀನಿ. ನನಗೆ ಚಿತ್ರಾನ್ನ ಇಷ್ಟ ಆಗೋಲ್ಲ, ಹಂಗಾಗಿ ನಾನು ಚಿತ್ರಾನ್ನ ತಿನ್ನಲ್ಲ. ಅನ್ನ ಸಾಂಬಾರು ಐತೆ, ಅನ್ನ ಸಾಂಬಾರು ತಿಂತೀನಿ. ಅದೇನೋ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಇಷ್ಟ, ತಿಂತೀನಿ. ಬಟ್ ಅದೇನೋ ಇಷ್ಟ ಆಗೋಲ್ಲ. ಬಟ್ ನೋಡೋಣ, ತಿಂದರೆ ತಿಂತೀನಿ, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪನೇ ಮಾಡಿದ್ದೀನಿ. ಮಗುಗೆ ಬಂದು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ನಡಿಯಮ್ಮ ತಿನ್ನಿಸ್ಕೊಡ್ತೀನಿ ನಾನೇ, ನಾನೇ ತಿನ್ನಿಸ್ಕೊಡ್ತೀನಿ. ಹಾಕ್ಕೊಡ್ತೀನಿ ನೋಡಿ. ಹಂಗೆ ಹಾಕ್ಕೊಡ್ಬಿಟ್ಟೆ. ಆಯಿತು ಒಂದು ನಿಮಿಷ ಹಾಕ್ಕೊಡ್ತೀನಿ. ಅಪ್ಪನ ಕ್ಲಾಸಿಗೆ ಬಿಟ್ಬರಕ್ಕೆ ಹೋಗ್ತಾಯಿದ್ದೀನಿ. ನಡಿ ನನ್ನ ಫ್ರೆಂಡ್ಸ್ ಕ್ಲಾಸ್. ರೀ, ನೀವು ಮಗ ತೊಳಿತೀರೋ ತಿಂಡಿ ತಿಂತಾರಿವ? ಯಾಕೆ ಹಾಗೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊ ಬನ್ನಿ, ಟೈಮ್ ಆಗಿದೆ, ಬನ್ನಿ ತಿಂಡಿ ತಿಂದು ಬನ್ನಿ ಅಂತ ಹೇಳ್ತಿದ್ದೆ. ನಾನು ತಿಂಡಿ ತಿಂದಿರ್ಲಿಲ್ವಲ್ಲ, ಸರಿ ನೀನು ಕೆಲಸಗಳು ಮುಗಿಸ್ಬಿಡು, ಒಟ್ಟಿಗೆ ತಿನ್ನೋಣ ಇಬ್ಬರು ಅಂತ. ಅವ್ರು ತಿಂಡಿ ತಿಂತಿರಲಿಲ್ಲ. ಸರಿ ಆಯಿತು, ಕೆಲಸ ಮುಗಿಸ್ತೀನಿ, ಆಮೇಲೆ ತಿಂಡಿ ತಿನ್ನೋಣ ಅನ್ಕೋ ಸುಮ್ಮನಾದು. ಆಮೇಲೆ ಇಬ್ಬರು ಒಟ್ಟಿಗೆ ಕೂಡ ತಿಂಡಿ ಮಾಡ್ದು. ಇನ್ನು ಪಾಪನ ಬಂದು ನಾನು ಆಮೇಲೆ ಒಂದು 10 ನಿಮಿಷ ಎಡಿಟಿಂಗ್ ಏನಾದ್ರು ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ನಾನು ಅಡುಗೆ ಮನೆ ಕೆಲಸ ಬರ್ತೀನಿ. ಅಡುಗೆ ಮನೆ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಇಲ್ಲ ಬೇರೆ ರೂಮ್ದು ಹಾಸಿಗೆ ಮಾಡಿಸೋದಿರ್ಬೋದು, ಆ ರೀತಿ ಕೆಲಸಗಳು ಮಾಡ್ಕೊತೀನಿ. ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡೆ. ಸೊ ಪಾತ್ರೆನೂ ವಾಶೈತೆ. ಸೊ ಕಸ ಗುಡಿಸ್ಕೊಬರ್ಬೇಕೀಗ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನಮ್ಮ ಮನೆಯವ್ರು ಬರ್ಗರ್ ಮಾಡಿದ್ದಾರೆ. ಇಂಥವೆಲ್ಲ ಮಾಡ್ತಾ ಇರ್ತಾರೆ ಅವಾಗ. ನಾನು ತಿಂತೀನಿ ಇರಿ, ತಿನ್ನಿ ಅಮ್ಮ. 5-10 ನಿಮಿಷಕ್ಕೆ ಮಾಡ್ಬಿಟ್ಟಿದ್ದೀರಲ್ಲ. ಅಯ್ಯೋ ಬತ್ತೆಲ್ಲ. ಸಾಸು ಇದು ಚಿಲ್ಲಿ ಸಾಸು ಹಿಂಗೆ ಹಾಕಿದ್ದೀರಿ, ಖಾರ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಮಕ್ಕಳು ಈ ರೀತಿ ಆಡ್ತಾರ? ನೋಡಿ ಬಿದ್ದರೆ ಏನು ಮಾಡೋದು? ಅವು ಥರ ಹೆಂಗೆ ಆಡ್ತಾರೆ ನೋಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಈ ರೀತಿ ಯಾರು ಆಡ್ತಾರ ಮಕ್ಕಳು? ಯಪ್ಪ ದೇವ್ರೆ. ಹೆಣ್ಮಕ್ಳಾದರೆ ಒಂಥರ ಕಾಟ ಇರಲ್ಲ. ಈ ಗಂಡ್ಮಕ್ಳು ಅವೆಲ್ಲ ಮನೇಲಿ ಏನೂ ಬಿಡಲ್ಲ, ಏನಾರು ಒಂದು ಕಂಡು ಹಿಡಿತೇವೆ ಮಾಡಬೇಕು ಅಂತ. ಸೇಮ್ ನಮ್ಮ ಯಶು, ನಮ್ಮ ಅಕ್ಕನ ಮಗನೇ ಮಾಡೋದ್ರಲ್ಲಿ. ಏಯ್ ಫ್ರೆಂಡ್ಸ್, ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ, ಸಾರಿ. ನಾಳೆಯಿಂದ ಲಾಂಗ್ ವೀಡಿಯೋ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚ್.